ಬಟ್ ಒಂದು ಹೇಳ ಧರ್ಮೇಂದ್ರ ಅವರೇ, ಯಾರೆಷ್ಟೇ ಪ್ರಯತ್ನ ಪಟ್ಟರೂ ಅರಸರು ಮಾಡಿ ಹೋದ ಆ ಕೆಲಸಗಳೇನಿದೆಯಲ್ಲ ಅದು ಇವತ್ತಿಗೂ ಎಲ್ಲರ ಮನಸ್ಸಿನಲ್ಲೂ ಇದೆ. ನಾನು ಚುನಾವಣಾ ದಿನಗಳಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ, ಮೈಸೂರು ಭಾಗದಲ್ಲೂ. ಸ್ವತಃ ನಾನು ಮೈಸೂರಿನವಳಾಗಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನ ನನಗೂ ಒಂದು ಅಲ್ಪ ಸ್ವಲ್ಪ ಜ್ಞಾನ ಅಂತೂ ಇದೆ, ನಿಮ್ಮಷ್ಟಲ್ಲ. ಯಾಕಂದರೆ ನಾನು ಅಲ್ಲೇ ಬೆಳೆದಿರೋದ್ರಿಂದ ಸ್ವಲ್ಪ ಸ್ವಲ್ಪ ವಿಷಯಗಳು. ನಮ್ಮ ತಂದೆನೂ ಈ ರೀತಿಯ ಕೂತ್ಕೊಂಡು ಒಂದಷ್ಟು ರಾಜರ ಕಥೆಗಳನ್ನು ಹೇಳ್ತಾ ಇರ್ತಾರೆ, ನಮ್ಮ ತಾತ ಒಂದಷ್ಟು ಹೇಳಿದರು. ಆ ಮೈಸೂರಿನ ಭಾಗದ ನೀವು ಧರ್ಮ ಜಾತಿ ಎಲ್ಲ ಬಿಟ್ಬಿಡಿ, ಯಾವ ಧರ್ಮ ಯಾವ ಜಾತಿ ಯಾವ ಪಂಗಡ ಎಲ್ಲ ಬಿಟ್ಬಿಡಿ, ಮೈಸೂರು ಅರಸರು ಮತ್ತು ಕೊಡುಗೆಗಳು ಅಂತ ನೀವು ನಗರ ಪ್ರದೇಶದಿಂದ ಹಿಡಿದು ಹಳ್ಳಿ ಪ್ರದೇಶದ ಹೋಗಿ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದ್ರೆ ಅವರಿಗೆ ಮನಸ್ಸಿಗೆ ಮೊದಲಿಗೆ ಬರೋದು ದೈವಕ್ಕೆ ಸಮಾನ ಅಂತ. ಹೌದು, ದೇವರು ಮತ್ತು ಅರಸರು ಒಂದೇ. ಯಾಕೆಂದ್ರೆ ಅವರು ಕೊಟ್ಟಿದ್ರಿಂದ ನಾವು ಇವತ್ತು ತಿಂತಿದ್ದೀವಿ, ಅವರು ಕೊಟ್ಟಿದ್ರಿಂದ ನಾವು ಬದುಕ್ತಿದ್ದೀವಿ, ಅವರು ಕೊಟ್ಟಿದ್ರಿಂದ ನಾವು ಬಾಳ್ತಿದ್ದೀವಿ ಅಂತ. ಹಲವಾರು ಸಾವಿರಾರು ಜನ ಮನೆಗಳನ್ನ ಕಟ್ಕೊಂಡ್ರು, ಅವರಿಗೆ ಕೃಷಿ ಭೂಮಿಗಳನ್ನು ಕೊಡಲಾಯಿತು. ಫಸ್ಟು ನೀವು ಉಳೋದಕ್ಕೆ ಶುರು ಮಾಡಿ ಆಮೇಲೆ ಮುಂದಿಂದು ನೋಡ್ಕೊಳ್ಳೋಣ ಅಂತ ನಮ್ಮ ರಾಜರು ಹೇಳಿದರು ಆಗಿನ ಕಾಲದಲ್ಲಿ ಅಂತ. ಕಳೆದ ಬಾರಿಯ ಎಲೆಕ್ಷನ್ನಲ್ಲಿ ಇದನ್ನು ಹೇಳಬೇಕೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ವಾಕ್ಸ್ ಪಾಪಲ್ಲೇ ನಾವು ಟೆಲಿಕಾಸ್ಟ್ ಕೂಡ ಮಾಡಿದ್ವಿ ಇದನ್ನು. ನಾನು ಝೂ ಮುಂದೆಗಡೆ, ಮೈಸೂರು ಝೂ ಮುಂದೆಗಡೆ ನಿಂತ್ಕೊಂಡು ಕೇಳ್ತಾ ಇದ್ದೆ ಯಾರು ಗೆಲ್ಲಬೇಕು ಈ ಬಾರಿ ಅಂತ, ಲೋಕಸಭಾ ಎಲೆಕ್ಷನ್ ಬಗ್ಗೆ ಅಂತ. ಅವ್ರು ಯದುವೀರ್ ಅಂತ ಹೇಳಿದ್ರು. ಯಾಕೆ ಕೇಳಿದೆ. ಒಬ್ಬರು ಟಾಂಗಾ ಓಡಿಸೋ ಮುಸ್ಲಿಂ ವ್ಯಕ್ತಿಯಾಗಿದ್ದರು ಅವರು. ಯಾಕೆ ಅಂತ, ತುಂಬ ಏಜ್ ಆಗಿತ್ತು ಅವರಿಗೆ. ಅರಸರಮ್ಮ, ನಮ್ಮ ಅರಸರು ನಮಗೆ ಮಾಡಿದಾರಲ್ಲ, ಈ ಸಲ ನಾನು ಯದುವೀರಿಗೆ ಹಾಕ್ತೀನಿ, ಆಮೇಲೆ ನೋಡೋಣ ನೆಕ್ಸ್ಟ್ ಟೈಮು, ಆದರೆ ನಮ್ಮ ಅರಸರಿಗೋಸ್ಕರ ನಾನು ಹಾಕ್ತೀನಿ ಅಂತ. ಇದು ಪಾಲಿಟಿಕ್ಸ್ ಅಲ್ಲ, ಇದು ಭಕ್ತಿ. ಆ ಭಕ್ತಿ ಯಾಕೆ ಬಂದಿದೆ? ಆ ಅರಸರು ಪ್ರೀತಿ ಮಾಡಿದ್ದಕ್ಕೆ, ತನ್ನ ಭಾಗದ ಜನರ ಜೀವನ ಬೆಳಗೋದಕ್ಕೆ ಅವರು ತೆಗೆದುಕೊಂಡ ಕ್ರಮಗಳಿಂದ ಮೈಸೂರಿನ ಭಾಗಕ್ಕೆ ಇವತ್ತಿಗೂ ಅರಸರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೋಡಿದ್ರೆ ದೇವ್ರ ನೋಡ್ದಂಗೆ ಅಂದ್ಕೊಳ್ತಿದ್ರು. ಇವತ್ತಿಗೂ ಮೈಸೂರು ಭಾಗದ ಅಂದರೆ ಮೈಸೂರು ಸರ್ಕಾರದಲ್ಲಿ ಇದ್ದಂಥ ಭಾಗದ ಹಳೆ ಮೈಸೂರು ಮಂಡ್ಯ ಮದ್ದೂರು ಅಲ್ಲಿರುವಂಥ ಹಳೆ ಮುಸ್ಲಿಮರು ನನಗಿಂತ ವಯಸ್ಸಾದವರು ಮಹಾರಾಜ ಅನ್ನಲ್ಲ, ಮಹಾರಾಜ ಸಾಬ್ ಅಂತ ಮಾತಾಡ್ತಾರೆ. ಬರೀ ಮಹಾರಾಜ ಅನ್ನಲ್ಲ, ಅವರು ಮಹಾರಾಜ ಸಾಬ್ ಅಂತಾರೆ. ಅದು ಅವ್ರ ಮೇಲೆ ಇರೋವಂಥ ಭಕ್ತಿ. ಯಾಕೆಂತಂದರೆ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಆದಾಗ, ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಹುತಾತ್ಮರಾಗ್ತಾರೆ. ಅವರ ಬಳಿ ಇದ್ದಂಥ ಮಂತ್ರಿಗಳು, ಸೇನಾಧಿಪತಿಗಳು ಎಲ್ಲರೂ ದಿವಾನ್ ಪೂರ್ಣಯ್ಯನವರು ಮತ್ತು ಬ್ರಿಟಿಷರ ಆದೇಶದಂತೆ ಮತ್ತು ಆಸೆಯಂತೆ ಅವರ ಅಪಾರವಾದಂಥ ಕಪ್ಪು ಕಾಣಿಕೆಗಳನ್ನು ತಗೊಂಡು ಅವ್ರವ್ರ ಊರಿಗೆ ಹೊರಟೋಗ್ತಾರೆ. ಅವರು ತಮಿಳುನಾಡು ಆಂಧ್ರ ಭಾಗಗಳಿಂದ ಬಂದಂಥವ್ರು ಅವರೆಲ್ಲ ಅಲ್ಲಿಗೆ ಹೊರಟೋಗ್ತಾರೆ. ಆದರೆ ಸಾಮಾನ್ಯ ಸೈನಿಕರು ಅವ್ರ ಮನೆ ಮಠ ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಈಗ ಇಲ್ಲಿಲ್ಲ, ಯಾರೂ ಹೈದರಲ್ಲಿ ಇಲ್ಲ, ಟಿಪ್ಪು ಸುಲ್ತಾನ್ ಇಲ್ಲ. ಮತ್ತು ಅವ್ರು ಎಲ್ಲಿ ಹೋಗಬೇಕು ಅಂದಾಗ ಮಹಾರಾಜನ ಕೇಳ್ತಾರೆ, ಸ್ವಾಮಿ ನಾವೆಲ್ಲಿ ಹೋಗೋಣ ಅಂತ. ಆಗ ಮಹಾರಾಜರು ಅವ್ರನ್ನೆಲ್ಲ ತಮ್ಮ ಜೊತೆ ಕರ್ಕೊಂಬರ್ತಾರೆ ಮೈಸೂರಿಗೆ. ಲಷ್ಕರ್ ಮೊಹಲ್ಲಾ ಅಂತ ಒಂದು ಮೊಹಲ್ಲಾ ಮಾಡಿ, ಅವ್ರಿಗೂ ಲಷ್ಕರ್ ಮೀನ್ಸ್ ವಾರ್, ಸೊ ಅದನ್ನ ಮೊಹಲ್ಲಾ ಮಾಡಿಡ್ತಾರೆ. ಅವ್ರಿಗಾಗಿ ಮುಸ್ಲಿಮರಿಗಳಿಗಾಗಿ ದರ್ಗಾಗಳನ್ನು ಮಸೀದಿಗಳನ್ನು ಕಟ್ಟಿಸ್ಕೊಡ್ತಾರೆ. ಸೊ ಆ ಪ್ರೀತಿ 225 ವರ್ಷಗಳ ಪ್ರೀತಿ ಇವತ್ತಿಗೂ ಅವ್ರು ಉಳಿಸ್ಕೊಂಡು ಬಂದಿದ್ದಾರೆ. ಇದು ನಾನು ಇವತ್ತಿನ ಜನಾಂಗಕ್ಕೆ ತಲುಪಿಸ್ಬೇಕು ಅಂತ ನಾನು ಸಾಕಷ್ಟು ನಾನು ಆಸೆ ಇಟ್ಕೊಂಡಿದ್ದೀನಿ. ಯಾಕೆಂತಂದರೆ ನಮ್ಮ ವಯಸ್ಸು ಅವ್ರ ಹಿಂದಿನ ವಯಸ್ಸಲ್ಲಿ ಮಹಾರಾಜ ಸಾಬ್ ಅನ್ನೋ ಅಂಥ ಒಂದು ಮರ್ಯಾದೆಯನ್ನು ಅವ್ರು ಕೊಡ್ತಾರೆ. ಎಷ್ಟು ಭಕ್ತಿ ಇದೆ ಅಲ್ವೇ? ಮಹಾರಾಜರು ಎಲ್ಲರ ಇದು ಮೈಸೂರು ಮತ್ತು ಮೈಸೂರು ದಸರಾ ಏನಿದೆ, ಜಾತಿ ಧರ್ಮಗಳನ್ನು ಮೀರಿದಂಥದ್ದು. ಇದು ಎಲ್ಲವನ್ನ ಮೀರಿ ಒಂದು ಭಕ್ತಿ ಮತ್ತು ಒಂದು ಪ್ರೀತಿ ಮೇಲೆ ನಡೆಯುವಂಥದ್ದು. ಎಲ್ಲವನ್ನ ಮೀರಿದ ಆಡಳಿತ ಮೈಸೂರು ಅರಸರದ್ದಾಗಿತ್ತು. ಮೈಸೂರು ಅರಸರು ಯಾವತ್ತೂ ಯಾರನ್ನು ಅವನ ಜಾತಿ ನೋಡಿ ಆಗಲಿ, ಅವನ ಅಂತಸ್ತು ನೋಡಿ ಆಗಲಿ ಅವನನ್ನು ಉಪಚರಿಸಲಿಲ್ಲ. ನೋಡಿ, ಇದೇ ಮೂರನೇ ಒಂದು ಕಥೆ ಹೇಳ್ಬಿಡ್ತೀನಿ. ಮೂರನೇ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಒಬ್ಬ ನಾರ್ತ್ ಇಂಡಿಯಾದಿಂದ ಒಬ್ಬ ಪಲ್ಲಕ್ಕಿ ಮಾಡ್ಕೊಂಡು ಬಂದಿರ್ತಾನೆ, ಗಾಜಿನ ಪಲ್ಲಕ್ಕಿ ಮಾಡ್ಕೊಂಡು ಬಂದಿರ್ತಾನೆ. ಈ ಮಹಾರಾಜರು ನೋಡ್ಬೇಕಿದ್ದನ್ನು ಅವ್ರು ಕೊಡಬೇಕು ಅಂತ ಇರ್ತಾನೆ. ಈ 2-3 ದಿನ ಮಧ್ಯವರ್ತಿಗಳು ಏನು ಮಾಡ್ತಾರೆ, ಕೊಡೋದಕ್ಕೆ ಅವ್ರ ನೋಡೋದಕ್ಕೆ ಸ್ವಲ್ಪ ಟೈಮ್ ಕೊಡೋದು ಸ್ವಲ್ಪ ಡಿಲೇ ಮಾಡಿಬಿಡ್ತಾರೆ. ಇವನು ಬೇಸರಗೊಂಡು ಆ ಗಾಜಿನ ಪಲ್ಲಕ್ಕಿನ ಅರಮನೆ ಎದುರುಗಡೆ ಇರುವಂಥ ದೊಡ್ಡಕೆರೆ, ಅಂದರೆ ಇವತ್ತು ದಸರಾ ಎಕ್ಸಿಬಿಷನ್ ಇದೆಯಲ್ಲ, ಅಲ್ಲಿಗೆ ಹಾಕಿ ಒಡೆದಾಕ್ಬಿಟ್ಟು ಅಲ್ಲಿಗೆ ಹಾಕ್ಬಿಟ್ಟು ತಾನು ಹೊರಟೋಗ್ತಾನೆ. ಇದಾಗಿ 3-4 ದಿನ ಆದಮೇಲೆ ಮಹಾರಾಜರಿಗೆ ಗೊತ್ತಾಗುತ್ತೆ. ಕಳಿಸ್ತಾರೆ ಇವರು ಸೈನಿಕರನ್ನ, ಭಟರನ್ನು. ಅವನು ಎಲ್ಲೋ ಹೋಗ್ತಿದ್ದ, ನಂಗೆ ಕರ್ಕೊಂಬ ಅಂತ. ಅವನು ಊರಾಚೆ ದಾಟಿ ಎಲ್ಲೋ 3-4 ಊರು ದಾಟ್ಬಿಟ್ಟಿರ್ತಾನೆ. ಅವನನ್ನು ಕರೆಸ್ತಾರೆ. ಆ ಪಲ್ಲಕ್ಕಿಯ ಚೂರುಗಳನ್ನೆಲ್ಲ ಎತ್ತಿಸಿ ತಮ್ಮ ಮುಂದೆ ಇಟ್ಕೋತಾರೆ. ಅವನನ್ನು ಕರೆಸಿ ಸನ್ಮಾನ ಮಾಡಿ ಅದಕ್ಕೆ 4 ಪಟ್ಟು ದುಡ್ಡು ಅವನು ಕೊಟ್ಟು ಕಳಿಸ್ತಾರೆ. ಕ್ಷಮೆ ಇರಲಿ, ನಾವು ಸ್ವಲ್ಪ ಬ್ಯುಸಿ ಇದ್ವಿ, ನೀವನ್ನು ಮೀಟ್ ಮಾಡೋಕ್ಕಾಗಲಿಲ್ಲ ಅಂತ. ಅದು ಮೈಸೂರು ಪರಂಪರೆ.
ಅದು ಮೈಸೂರು ಪರಂಪರೆ, ಅದು ಮೈಸೂರು ಮಹಾರಾಜರು. ಹ್ಮ್. ಇದೆಲ್ಲನೂ ಒಂದೊಂದು ಕಥೆ ಅವ್ರ ಮೇಲೂ ಒಂದೊಂದು ಪ್ರತಿಯೊಬ್ಬ ಮಹಾರಾಜನೂ ರೋಲ್ ಮಾಡಲ್. ಹ್ಮ್. 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 ಸಾಮಾನ್ಯರು ಹೇಗಿರಬೇಕು ಅಂತ ತೋರಿಸ್ಕೊಟ್ಬಿಟ್ರು ಮಹಾರಾಜರು. ಸಾಮಾನ್ಯರು ಹೇಗಿರಬೇಕು ಅನ್ನೋದನ್ನು ತೋರಿಸಿ ಎಷ್ಟು ಮಿತಿಯಿಂದ ಬದುಕಿದ್ರು. ಅಷ್ಟು ಸಂಪತ್ತಿತ್ತು, ಅವ್ರು ಹೆಂಗೆ ಬೇಕಾದ್ರೆ ಬದುಕ್ಬೋದು. ಹೌದು. ತುಂಬ ಮಿತಿಯಿಂದ ಬದುಕಿದ್ರು. ಬ್ರಿಟಿಷರು ಡೆಲ್ಲಿಗೆ ಕ್ಯಾಪಿಟಲ್ ಶಿಫ್ಟ್ ಆದಾಗ ಎಲ್ಲ ಸಂಸ್ಥಾನಗಳು ಬಂದು ಅಲ್ಲಿ ಒಂದೊಂದು ತಿಂಗಳು ಇಯರ್ಲಿ ಮೀಟಿಂಗ್ ಮಾಡಬೇಕಾಗಿರುತ್ತೆ. ಅವ್ರದ್ದು ಖರ್ಚು ವೆಚ್ಚ ಎಲ್ಲ ಕೊಡೋಕ್ಕೆ, ಟ್ಯಾಕ್ಸ್ ಕೊಡೋಕ್ಕೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ. ಸೊ ಅವಾಗ ಎಲ್ಲರೂ ಬಂದಾಗ ಒಂದೊಂದು ತಿಂಗಳು ಇರೋದಕ್ಕೆ ಅನುಕೂಲ ಆಗಲಿ ಅಂತ ಎಲ್ಲರಿಗೂ ಒಂದು 25 ಎಕರೆ ಜಾಗ ಕೊಡ್ತಾರೆ. ಎಲ್ಲರೂ ನೀವು ಒಂದೊಂದು ಚಿಕ್ಕ ಚಿಕ್ಕ ಅರಮನೆಗಳು ಕಟ್ಕೊಂಡು ಇಲ್ಲೇ ಬಂದಿರಿ ಅಂತ. ಎಲ್ಲರೂ ಪೈಪೋಟಿಗೆ ಬಿದ್ದು ಅರಮನೆ ಕಟ್ಕೊಂಡ್ಬಿಡ್ತಾರೆ. ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮ ಇವ್ರನ್ನ ಕರೆದು ಕೇಳ್ತಾರೆ, ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ರನ್ನ, ಅದು ನೋಡಿ ಅದೇನು ಸ್ವಲ್ಪ ಎಸ್ಟಿಮೇಟ್ ಎಷ್ಟಾಗುತ್ತೆ ಅಂತ. ಅವ್ರು ಕೊಡ್ತಾರೆ, ಎಸ್ಟಿಮೇಟು ತಯಾರಿಸ್ಕೊಡ್ತಾರೆ. ಅಯ್ಯೋ, ಇಷ್ಟು ದುಡ್ಡಿದ್ರೆ ಇನ್ನೊಂದಿಷ್ಟು ನಾಲೆಗಳನ್ನ, ನೀರಾವರಿ ನಾಲೆಗಳನ್ನ, ಚಾನಲ್ಗಳನ್ನ, ಒಂದಿಷ್ಟು ರಸ್ತೆಗಳನ್ನ ಮಾಡಿಸ್ಬೋದಲ್ವೇ, ಅದನ್ನೇ ಮಾಡಿಸೋಣ, ಅಲ್ಲಿ ಹೋಗೋದೇ ಬೇಡ ಅಂತ. ಅಲ್ಲಿ ಹೋದಾಗ ಏನು ಮಾಡೋಣ, ಡೆಲ್ಲಿಗೆ ಹೋದಾಗ ಹೋಗಬೇಕಲ್ಲ, ಯಾರ್ದಾರು ಅರ್ಮಲ್ಲಿ ಇದ್ರಾಯ್ತು, ಒಂದು ಮೈಸೂರು ಮಹಾರಾಜರು ಬಂದಿದ್ದೀವಿ ಅಂದರೆ ಯಾರೇನು ಸೇರಿಸ್ಕೊಳ್ಳಲ್ವೇ. ಮಹಾರಾಜರು ಇವರು ಹಠಕ್ಕೆ ಬಿದ್ದಲ್ಲ ಅಂತ ಕಟ್ಬಿಡ್ಬೋದಾಗಿತ್ತಲ್ಲ. ಹಾಂ, ಆಗ ಬರೋಡಾದ ಮಹಾರಾಜ ಸಯಾಜಿರಾವ್ ಗಾಯಕ್ವಾಡ್ ಗೊತ್ತಾಗುತ್ತೆ, ಅವರು ಇವ್ರಿಗೆ ತುಂಬ ಸ್ನೇಹಿತರು. ಅದಕ್ಕೆ ನಮಗೆ ಸಯಾಜಿರಾವ್ ರಸ್ತೆ ಮೈಸೂರಿನಲ್ಲಿ. ಸೊ ಅಲ್ಲಿ ಬರೋಡಾದಲ್ಲಿ ಮಹಾರಾಜ ಚಾಮರಾಜ ಒಡೆಯರ್ ರಸ್ತೆ ಇದೆ. ಸೊ ಇಬ್ಬರದು ಒಂದು ಅವರು ಬರ್ತಾರೆ, ಮಹಾರಾಜ ನೋಡಿ ನೀವು ಏನು ನಮ್ಮ ಅರಮನೆ ನಿಮ್ಮ ಅರಮನೆ ಎರಡೂ ಒಂದೇ, ನೀವು ಯಾವಾಗಲೂ ಬಂದಿರಿ ನೋಡಿ, ನಮ್ಗೆ ಇದು ಹೊಳಿಲೇ ಇಲ್ವಲ್ಲ ಅಂತ. ಅದು ಮಹಾರಾಜರು. ಜಯಚಾಮರಾಜ ಒಡೆಯರು ಅಂದರೆ ಕೊನೆ ಮಹಾರಾಜರ ಕಾಲಕ್ಕೆ ಅವರ ಮದುವೆ ಖರ್ಚು ವೆಚ್ಚಗಳು ಎಷ್ಟಾಗುತ್ತೆ ಲೆಕ್ಕ ಹಾಕಿ ಮಾರ್ಕೋನಹಳ್ಳಿ ಡ್ಯಾಮ್ ಕಟ್ಟಿಸ್ಬಿಡ್ತಾರೆ. ನಮ್ಮ ಕುಣಿಗಲ್ ಹತ್ರ ಮಾರ್ಕೋನಹಳ್ಳಿ ಡ್ಯಾಮ್ ಕಟ್ಟಿಸ್ತಾರೆ. ಮದುವೆ ಸರಳವಾಗಿ ಮಾಡ್ತಾರೆ, ಆ ದುಡ್ಡನ್ನು ಡ್ಯಾಮ್ ಕಟ್ಟಿಸ್ತಾರೆ. ಎಂಥ ಮೆಸೇಜ್ ಇದು, ಎಂಥ ಮೆಸೇಜ್ ಇದು. ಎಷ್ಟೇ ಶ್ರೀಮಂತರಾದರೂ ನೀನು ಅದನ್ನು ಜನೋಪಕಾರಕ್ಕೆ ಉಪಯೋಗಿಸಪ್ಪ, ಮದುವೆ ಸರಳವಾಗಿ ಮಾಡುವಂಥ ಅದನ್ನು ನಾವು ಕನ್ನಡಿಗರು ಅಳವಡಿಸ್ಕೊಂಡ್ಬಿಟ್ಟಿದ್ರೆ ಇವತ್ತು ಎಷ್ಟು ಕೆಲಸ ಆಗ್ಬಿಟ್ಟಿರೋದು. ಚಿನ್ನದ ರಸ್ತೆ ಮೇಲೆ ನಡ್ಕೊಂಡೆ ಹೊರಟೋಗ್ಬೋದಾಯ್ತಲ್ಲ ನಾವು. ಎಂಥ ಮೆಸೇಜ್ ಅಲ್ವೇ ಇದು, ಸರಳವಾಗಿ ಬದುಕೋದಕ್ಕೆ. ಮಹಾರಾಜರು ಹೇಳಲಿಲ್ಲ, ಮಾಡಿ ತೋರಿಸಿದ್ನೆಲ್ಲ. ಆದರೆ ಜನಾನುರಾಗಿಯಾಗಿ ಆರ್ಥಿಕ ಪಾರದರ್ಶಕತೆಯನ್ನು ತೋರಿಸ್ತಾ ಇಷ್ಟು ಕೆಲಸಗಳನ್ನು ಮಾಡಿದ ಮೈಸೂರು ಅರಸರು ಕೂಡ ನೋವುಂಡ್ರು. ಅಲ್ಲಮ್ಮ, ಬರೀ ನೋವನ್ನೇ ಅವ್ರು ತಿಂದಿದ್ದು, ಬರೀ ನೋವನ್ನೇ ತಿಂದಿದ್ದವರು. ಅವರನ್ನು ಅಕ್ಷರಶಃ ಅಗ್ನಿ ಪರೀಕ್ಷೆಯ ಸೀತೆ ಮಾಡಿಬಿಟ್ರು. ಎಲ್ಲರನ್ನು ಸದಾ ಅಗ್ನಿಯೊಳಗೆ ಉರಿಯೋ ಹಾಗೆ ಮಾಡಿದ್ರು. ಅವ್ರನ್ನ 108 ಶೂಲಗಳಿಂದ ಚುಚ್ಚಿದ್ರು ಅವ್ರನ್ನ. ಮಹಾರಾಜರು ಯಾವುದನ್ನು ಎಲ್ಲವನ್ನ ತಡ್ಕೊಂಡ್ರು, ಜನಕ್ಕಾಗಿ ಬದುಕ್ಬಿಟ್ರು. ಉದಾಹರಣೆ ಕೊಡಬಹುದಾ? 100 ಉದಾಹರಣೆ ನಾನು ಕೊಡಬಲ್ಲೆ. ನೋಡಿ, ಭಾರತದಲ್ಲಿ ಒಂದು ಕಾನೂನಿತ್ತು, ಇಂಗ್ಲೀಷ್ನವರು ಯಾವುದೇ ಚೀಫ್ ಇಂಜಿನಿಯರ್ ಆಗಲಿ, ಕಮಿಷನರ್ ಆಗಲಿ, ಅದಾದರೆ ಅದು ಬ್ರಿಟಿಷ್. ಭಾರತೀಯ ಅಸಿಸ್ಟೆಂಟ್ ಆಗ್ಬೋದೇ ಹೊರತು ಚೀಫ್ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ. ಭಾರತದ ಮೊದಲ ಭಾರತೀಯ ಚೀಫ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಮಹಾರಾಜರು ನೇಮಕ ಮಾಡಿ. ಸರ್ ಎಂ ವಿ ಅವರು 24 ವರ್ಷ ಬಾಂಬೆ ಪ್ರೆಸಿಡೆನ್ಸಿಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಚೀಫ್ ಇಂಜಿನಿಯರ್ಗಿರಿ ಕೊಡಲ್ಲ. ಇಲ್ಲಪ್ಪ, ಕಾನೂನಲ್ಲಿ ಅವಕಾಶ ಇಲ್ಲ ಅಂದಾಗ ಅವರು ಬೇಡ ನನಗೆ ಕೆಲಸ ಅಂತ ವಾಲಂಟರಿ ರಿಟೈರ್ಮೆಂಟ್ ತಗೋತಾರೆ. ಯಾಕೆಂದರೆ ಅವರು ಎಲ್ಲರಿಗಿಂತ ಬುದ್ಧಿವಂತರ, ಅನುಮಾನಕ್ಕೆ ಎಡೆ ಇಲ್ಲದಂತೆ ಎಲ್ಲರಿಗಿಂತ ಬುದ್ಧಿವಂತರಾಗಿರ್ತಾರೆ. ನನ್ನ ಬುದ್ಧಿಗೆ ಸರಿಸಮಾನಾದ ಹುದ್ದೆ ಸಿಕ್ಕಲಿಲ್ಲ ಅಂತ ಅವ್ರಿಗಿರುತ್ತೆ. ರಿಸೈನ್ ಮಾಡ್ತಾರೆ, ವಾಲಂಟರಿ ರಿಸೈನ್ ಮಾಡ್ತಾರೆ. ಯುರೋಪ್ ಟೂರ್ ಹೋಗ್ತಾರೆ, ಮಹಾರಾಜರು ಕರೆಸಿ ಚೀಫ್ ಇಂಜಿನಿಯರ್ ಮಾಡ್ತಾರೆ. ಇನ್ನೊಂದು ಸರಿ ರಿವೈಸ್ಡ್ ಎಸ್ಟಿಮೇಟ್ ಮಾಡ್ತಾರೆ ಕನ್ನಂಬಾಡಿ ಕಟ್ಟೆಗೆ. ಸರ್ ಎಂ ವಿ ಅವರು ರಿವೈಸ್ಡ್ ಪ್ಲ್ಯಾನು, ರಿವೈಸ್ಡ್ ಎಸ್ಟಿಮೇಟು ಎಲ್ಲ ಮಾಡಿ ಸಬ್ಮಿಟ್ ಮಾಡ್ತಾರೆ. ಅರಮನೆಯವರು ಅದನ್ನು ಮಹಾರಾಜರಿಗೆ ತಲುಪಿಸೋದೇ ಇಲ್ಲ. ಇನ್ನು ಇಂಟರ್ನ್ ವಿಶ್ವೇಶ್ವರಯ್ಯನವ್ರಿಗೆ ಹೇಳ್ತಾರೆ, ಈ ಪ್ರಾಜೆಕ್ಟ್ ಆಗಲ್ಲಪ್ಪ, ಇದು 2.5 ಟೈಮ್ಸ್ ಮೈಸೂರು ಆ್ಯನ್ಯುವಲ್ ಬಜೆಟ್ಗಿಂತ 2.5 ಟೈಮ್ಸ್ ಜಾಸ್ತಿ ಇದೆ, ಇದು ಆಗಲ್ಲ ಅಂದ್ಬಿಡ್ತಾರೆ. ಮಹಾರಾಜರಿಗೆ ವಿಚಾರವೇ ಗೊತ್ತಿಲ್ಲ. ಸರ್ ಎಂ ವಿ ಅವರು ಒಂಥರ ಸಪ್ಪಗಾಗ್ಬಿಡ್ತಾರೆ, ನನಗೆ ಕರೆಸಿ ಚೀಫ್ ಇಂಜಿನಿಯರ್ ಮಾಡಿ ಪ್ರಾಜೆಕ್ಟೇ ತಗೊಳ್ದೇ ಇರೋ ಪ್ರಯೋಜನ ಏನು ಅಂತ. ಮಹಾರಾಜರು ಇದ್ಯಾಕೆ ಸರ್ ಎಂ ವಿ ಅವರು ಸಪ್ಪಗೋಡಾಡ್ತಾ ಇದ್ರಲ್ಲ, ಏನು ಸಮಾಚಾರ, ಏನು ಸಮಾಚಾರ? ಒಂದಿನ ಕರೆದು ಕೇಳ್ತಾರೆ, ಯಾಕೆ ಸ್ವಾಮಿ ಸಪ್ಪಗಿದ್ದೀರಿ ಅಂತ. ನಾನು ಅಷ್ಟು ಚೆನ್ನಾಗಿ ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ದೀನಿ, ಒಬ್ಬರು ಎಲ್ಲಿ ಪ್ರಾಜೆಕ್ಟು ಅಂತ ರಾಗ ಮಹಾರಾಜರು. ತಗೊಂಬನ್ರಿ ಇಲ್ಲಿ, ಎಲ್ಲಿ ಪ್ರಾಜೆಕ್ಟು ಅಂತ. ಇವತ್ತೇ ಶುರು ಮಾಡಿ. ಅದೇನು ಕಡಿಮೆ ವೆಚ್ಚದ್ದಾಗಿರಲ್ಲ ಅಲ್ಲ, ಶುರು ಮಾಡಿ, ಮೊದಲು ಶುರು ಮಾಡಿ. ಯಾವುದಕ್ಕೂ ಹೆದರ್ತಿರಲಿಲ್ಲ ಮಹಾರಾಜರು, ಮೊದಲು ಶುರು ಮಾಡಿ. ಎಂತೆಂಥ ನೋವು ಮಹಾರಾಜರು, ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರು, ಆ ಪುಣ್ಯಾತ್ಮ ಹುಟ್ಟಿದ ಕೆಲವೇ ದಿನಕ್ಕೆ ತಂದೆಯನ್ನು ಕಳ್ಕೊತಾರೆ. ಅದಾ ಕೆಲವೇ ದಿನಕ್ಕೆ 1897 ಅರಮನೆ ಸುಟ್ಟೋಗುತ್ತೆ. 1897 ದೊಡ್ಡ ಪ್ಲೇಗ್ ಬಂದುಬಿಡುತ್ತೆ. ಅದಾಗಿ ಒಂದು ಸ್ವಲ್ಪ ದಿನಕ್ಕೆ ಇವ್ರು ಏನೋ ಮಹಾರಾಜರಾದರೂ ಕನ್ನಂಬಾಡಿ ಕಟ್ಟೆ ಶುರು ಮಾಡೋಣ ಅಂತಂದರೆ ವರ್ಲ್ಡ್ ವಾರ್ ಶುರು ಆಗೋಗುತ್ತೆ. ಕನ್ನಂಬಾಡಿ ಕಟ್ಟೆ ಶುರು ಮಾಡಬಾರ್ದು ಅಂತ ಈ ಮದ್ರಾಸ್ನವ್ರು ಅರ್ಜಿ ಹಾಕಂಗೆ ಕೂತಿರ್ತಾರೆ.
ಲಾರ್ಡ್ ಹಾರ್ಡಿಂಜ್ ನಾವು ನೆನ್ಕೋಬೇಕು. ಮೈಸೂರಲ್ಲೊಂದು ಹಳೆ ಮೈಸೂರಿಗೆ ಗೊತ್ತು ಹಾರ್ಡಿಂಜ್ ಸರ್ಕಲ್ ಅಂತ, ಹಾರ್ಡಿಂಗ್ ಸರ್ಕಲ್. ಅವನು ಲಾರ್ಡ್ ಹಾರ್ಡಿಂಜು, ಅವನು ನಮ್ಮ ಕಡೆ ನಿಂತವನು. ಇಡೀ ಬ್ರಿಟಿಷ್ ಸರ್ಕಾರ, ಮದ್ರಾಸ್ ಈಸ್ಟ್ ಇಂಡಿಯಾ ಕಂಪನಿ, ಇಡೀ ತಮಿಳರೆಲ್ಲ ನಮಗೆ ವಿರುದ್ಧವಾಗಿ ನಿಂತಿದ್ದಂಥ ಕಾಲದಲ್ಲಿ ಒಬ್ಬನೇ ಒಬ್ಬ ಬ್ರಿಟಿಷ್ ನಮ್ಮ ಕಡೆ ನಿಂತವನು ಲಾರ್ಡ್ ಹಾರ್ಡಿಂಜ್. ಅವನು ಹೇಳ್ತಾನೆ, ದುಡ್ಡು ಮಹಾರಾಜರದ್ದು, ನೀರು ಕನ್ನಡಿಗರದ್ದು, ನೆಲ ಕನ್ನಡಿಗರದ್ದು, ಖರ್ಚು ಕನ್ನಡಿಗರದ್ದು, ನಿಮ್ದೇನು ಕಿರಿಕಿರಿ ಅಂತ ಮದ್ರಾಸ್ನವ್ರು ಕೇಳ್ತಾನೆ. ಅವನು ಕಟ್ರಿ ನೀವು ಅಂತ ಪರ್ಮಿಷನ್ ಕೊಡ್ತಾನೆ ಅವನು, ಲಾರ್ಡ್ ಹಾರ್ಡಿಂಜ್. ಅದನ್ನು ತಗೊಂಡ್ಮೇಲೆ ನೋಡಿ, 1911ರಲ್ಲಿ ಶುರುವಾದಂಥ ಕನ್ನಂಬಾಡಿ ಕಟ್ಟೆ ಮುಗಿದಿದ್ದು 1931ರಲ್ಲಿ. ಕನ್ನಂಬಾಡಿ ಕಟ್ಟೆಗಿಂತ ದೊಡ್ಡದಾದಂಥ ಮೆಟ್ಟೂರು ಡ್ಯಾಮ್ ಕಟ್ಟೋದಕ್ಕೆ ಅವ್ರು ತಗೊಂಡಿದ್ದೆಷ್ಟು? 6 ವರ್ಷ. ಯಾಕೆಂದರೆ ಅವ್ರನ್ನ ಯಾರು ಕೇಳೋರೇ ಇಲ್ವಲ್ಲ. ಹೌದು. ಇಲ್ಲಿ ನಾವು ಪ್ರತಿ ಲೆಟರ್ನ ಪರ್ಮಿಷನ್ ಪ್ರತಿ ಅಪ್ರೂವಲ್ ಮದ್ರಾಸ್ಗೆ ಹೋಗ್ಬೇಕಿತ್ತು. ಒಂದೊಂದು ಅಪ್ರೂವಲ್ ಸಿಗೋಕ್ಕೆ 2 ವರ್ಷ. ಹೌದು. ಚೀಫ್ ಇಂಜಿನಿಯರ್ ಸರ್ ಎಂ ವಿ ಅವರು ಆದಮೇಲೆ ಚೀಫ್ ಇಂಜಿನಿಯರ್ ಆಗಿ ಬಂದಂಥ ಕಡಾಂಬಿ ಅವರು ಚೀಫ್ ಇಂಜಿನಿಯರ್ ಆಗಿ ಮದ್ರಾಸಿಗೆ ಫೈಲ್ ತೊಗೊಂಡೋದ್ರೆ ಫೈಲನ್ನು ನೋಡೋದಕ್ಕೆ ಇವ್ರಿಗೆ 1 ವಾರ ಕಾಯಿಸೋರು. ಬೀಯಿಂಗ್ ಎ ಚೀಫ್ ಇಂಜಿನಿಯರ್ ಆಫ್ ಮೈಸೂರು ಪ್ರಾವಿನ್ಸು, ಕಡಾಂಬಿ ಅವರು 1 ವಾರ ಕಾಯ್ಕೊಂಡು ನಿಂತಿರ್ಬೇಕಾಯ್ತು. 1 ವಾರ ಆದಮೇಲೆ ಆಯಿತು ನೋಡೋಣ ಅಂತ ಇಟ್ಮೇಲೋ ಇದು 2 ವರ್ಷ. ಈ ರೀತಿಯಾಗಿ ಪ್ರತಿ ಹಂತದಲ್ಲಿ ಮಹಾರಾಜರಿಗೆ ಹಿಂಸೆ ಕೊಟ್ಟಿದ್ದಾರೆ, ನೋವು ಕೊಟ್ಟಿದ್ದಾರೆ, ಅವಮಾನ ಮಾಡಿದ್ದಾರೆ. ಮಹಾರಾಜರು ಛಲ ಬಿಡದ ತ್ರಿವಿಕ್ರಮನಂತೆ ಎಲ್ಲವನ್ನು ಮೆಟ್ಟಿ ನಿಂತು ಕಾರ್ಯ ಸಾಧನೆ ಮಾಡಿದ್ದಾರೆ. ಇಷ್ಟ ಆಯ್ತಾ? ಮೆಟ್ಟೂರು ಡ್ಯಾಮ್ಗೆ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ, ಅದನ್ನು ಕೊಟ್ಟಿದ್ದು ಪುನಃ ನಾವೇ. ಹೇಗಿದೆ ನೋಡಿ. ಚೀಫ್ ಇಂಜಿನಿಯರ್ ಫೋರ್ಬ್ಸ್, ಬ್ರಿಟಿಷ್ ಚೀಫ್ ಇಂಜಿನಿಯರ್ ಫೋರ್ಬ್ಸ್ ಅಂತ ಪುಣ್ಯಾತ್ಮ 50 ಸೈಕಲ್ಸನ್ನು 100 ಸೈಕಲ್ಸ್ ಕನ್ವರ್ಟ್ ಮಾಡಿ ಕೊಡೋವಂಥ ತಂತ್ರಜ್ಞಾನ ಅವತ್ತಿಗೆ ಜಗತ್ತಿನಲ್ಲಿ ಎಲ್ಲಿಯೂ ಇರಲಿಲ್ಲ. ಅಮೇರಿಕಾದಿಂದ, ಯುರೋಪ್ನಿಂದ ಇಂಜಿನಿಯರ್ಸ್ ಬರ್ತಾರೆ, ಈ ಫೋರ್ಬ್ಸ್ ಹ್ಯಾಕೆ ಕೊಡ್ತಾನೆ ಇದನ್ನು ನೋಡಬೇಕು ಅಂತ. ಇಡೀ ಜಗತ್ತಿನಲ್ಲಿ ಅಷ್ಟು ದೊಡ್ಡ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ ಮಾಡಿದ್ದು ನಾವು ಮೊದಲನೇವರು ಮೈಸೂರಿನವರು. ಶಿವನ ಸಮುದ್ರದಿಂದ ಮೆಟ್ಟೂರಿಗೆ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀವಿ, ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಮಿಷನ್ ಮಾಡ್ತೀವಿ, ವಿದ್ಯುತ್ ಸಾಗಾಣಿಕೆ ಮಾಡಿ ಅವ್ರಿಗೆ ಕೊಡ್ತೀವಿ. ಅವರಷ್ಟು ನಮ್ಮನ್ನು ಗೋಳಿಕೊಂಡಿದ್ರು. ಪುನಃ ನಾವು ಅವ್ರಿಗೆ ಕರೆಂಟ್ ಕೊಟ್ಟು ಅವ್ರಿಗೆ ಡ್ಯಾಮ್ ಕಟ್ಟಿಸ್ಕೊಡ್ತೀವಿ.